ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಈಗ ಸಾಯಂಕಾಲ ಆಗಿದೆ. ನೋಡಿ, ಸಂಜೆ ಆಗಿದೆ. ನೋಡಿ, ದೇವ್ರ ಪೂಜೆ ಎಲ್ಲ ಮಾಡಿದ್ದಾಗಿದೆ. ಇವತ್ತು ಶುಕ್ರವಾರ ಐತೆ. ನೋಡಿ, ಈಗ ಊಟಕ್ಕೆ ಮಾಡ್ತಾಯಿದ್ದೀನಿ. ಇದು ಅನ್ನ ಒಗ್ಗರಣೆ ಅಂತ ಉತ್ತರ ಕರ್ನಾಟಕ ಕಡೆ ಮಾಡೋ ಥರ ಅನ್ನ ಒಗ್ಗರಣೆ. ಇದು ಕುಕ್ಕರ್ ಇಕ್ಕಿ ಎಣ್ಣೆ ಹಾಕಿ ಇಕ್ಕಿದ್ದೀನಿ. ನೋಡಿ, ಇದಕ್ಕೆ ಒಂದು 3 ಲವಂಗ, ಆಮೇಲೆ ಒಂದು 4 ಸ್ವಲ್ಪ ಕಡಲೆ ಬೀಜ, ಈ ಕಡೆ ನೋಡಿ ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಟೊಮೊಟೊ, ಈರುಳ್ಳಿ. ಈಗ ಆಮೇಲೆ ಈರುಳ್ಳಿ ಹಾಕೋಣ. ಸ್ವಲ್ಪ ಫ್ರೈ ಆಗಲಿ. ಈ ಕಡೆ ಎಲ್ಲ ಈ ಥರ ಮಾಡಲ್ಲ, ಮಾಡ್ಬೋದು, ಗೊತ್ತಿಲ್ಲ ನಮ್ಗೆ. ಅದ್ರಲ್ಲಿ ಅಕ್ಕಿ ತೊಳ್ದಿಟ್ಟೇಳಿ 1.5 ಲೋಟ ಅಕ್ಕಿ. ನೋಡಿ, ಫ್ರೈ ಆಗ್ತಿದೆ ಆಗಲಿ. ನೋಡಿ, ಈಗ 1.5 ಲೋಟ ಅಕ್ಕಿ ತೊಳೆದು 3 ಸಲ ವಾಶ್ ಮಾಡಿ ಇಕ್ಕಿದ್ದೀವಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಟೊಮಾಟೊ ಹಾಕೋಣ. ಇದು ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿದು ಮಾಡಿಬಿಟ್ಟು ಬಿಸಿ ಬಿಸಿ ತಿನ್ನಬೇಕು. ಆರಿದ್ದು ತಿಂದರೆ ಅಷ್ಟು ಟೇಸ್ಟ್ ಇರೋಲ್ಲ. ಬಿಸಿ ಬಿಸಿ ತಿಂದರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸ್ವಲ್ಪ ಇದು ಫ್ರೈ ಆಗಲಿ. ಆಮೇಲೆ ಈ ಕಡೆ ನೋಡಿ, ದೋಸೆಗೆ ಅಂತ ಅಕ್ಕಿ ನೆನೆಹಾಕಿ ಇಟ್ಟಿದ್ದೀನಿ. ರುಬ್ಬಬೇಕು, ಅದು ಬೆಳಗ್ಗೆ ತಿಂಡಿಗೆ. ಇದು ಪಾಸ್ತಾ ಮಧ್ಯಾಹ್ನ ಮಾಡಿದ್ದು ಸ್ವಲ್ಪ ಐತೆ. ಎಲ್ಲರೂ ಬೇರೆ ಬೇರೆ ಥರ ಮಾಡ್ತಾರೆ. ನಮಗೆ ಬಂದಂಗೆ ನಾನು ಮಾಡ್ತೀನಿ. ನೋಡಿ, ಸಪೋರ್ಟ್ ಮಾಡಿ. ಚೆನ್ನಾಗಿರುತ್ತೆ ತಿಂದರೆ, ಬಿಸಿ ಬಿಸಿ ಚೆನ್ನಾಗಿರುತ್ತೆ ತಿನ್ನೋಕೆ. ಈ ಕಡೆ ಬೇರೆ ಬೇರೆ ಥರ ಮಸಾಲೆ ಹಾಕಿ ಟೊಮೊಟೊ ಬಾತು ಅದು ಮಾಡ್ತಾರೆ. ಈ ಕಡೆ ಆ ಕಡೆ ಮಾಡ್ತಾರೆ. ಇದು ಉತ್ತರ ಕರ್ನಾಟಕದ ಕಡೆ ಈ ಥರ ಮಾಡ್ತಾರೆ ಅನ್ನ ಒಗ್ಗರಣೆ ಅಂತ. ಅದನ್ನು ನಾನು ಮಾಡೋಣ ತೋರಿಸೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಈಗ ಟೊಮೊಟೊ ಹಾಕ್ತೀನಿ. ಉದ್ದಕ್ಕೆ ಈ ಥರ ಟೊಮೊಟೊ ಉದ್ದಕ್ಕೆ ಕುಯ್ದಿದ್ದೀನಿ. ನೋಡಿ, ಟೊಮೊಟೊ ಫ್ರೈ ಆಗಿದೆ. ಎಣ್ಣೆ ಸ್ವಲ್ಪ 3 ಸ್ಪೂನು ಎಣ್ಣೆ ಹಾಕಿಬೇಕು. ನೋಡಿ, ಸ್ವಲ್ಪ ಟೊಮೊಟೊ ಸ್ವಲ್ಪ ಮೆತ್ತಗಾಗಲಿ ಎಣ್ಣೆ ಸ್ವಲ್ಪ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಬೇಗ ಮೆತ್ತಗೆ ಹಾಕ್ತಾ ಟೊಮೊಟೊ ಈರುಳ್ಳಿ ಎಲ್ಲ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನಾವು ರಾತ್ರಿ ಮಾಡಾಕ್ತಾ ಇರೋದು ವಿಡಿಯೋ ಇದು. ನೋಡಿ, ಲೈಕ್ ಮಾಡ್ತಿರ್ರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೊಸ್ದಾಗಿ ಮಾಡ್ತಿರೋರ್ಗೂ ಹೆಲ್ಪ್ ಮಾಡಿರಿ. ನಿಮ್ಮ ಸಪೋರ್ಟ್ ಇದ್ದರೆ ಆಗುತ್ತೆ ಚೆನ್ನಾಗಿ. ನಾವು ಹಳ್ಳಿ ಊರಲ್ಲಿರೋದು, ಅದರಿಂದ ಏನೂ ತೋರ್ಸೋಕ್ಕೆ ಜಾಸ್ತಿ ಆಗಲ್ಲ. ಮನೆಗೆ ಏನು ಮಾಡ್ತೀವಿ ಅದೇ ತೋರಿಸ್ಬೇಕು. ಏನೇನೋ ಒಂದು ವಿಡಿಯೋ ಹಾಕಿದ್ದು, ಯಾರೂ ಅಷ್ಟು ನೋಡಿಲ್ಲ. ನೋಡಿ ಫ್ರೆಂಡ್ಸ್, ನೋಡಿ ಸಪೋರ್ಟ್ ಮಾಡಿ. ನೋಡಿ, ಈ ಥರ ಮೆತ್ತಗಾಗಿದೆ. ಈಗ ಸ್ವಲ್ಪ ಖಾರ, ಸ್ವಲ್ಪ ಹಿಂಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಹಿಂಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ನಮಗೆ ಎಷ್ಟು ಬೇಕೋ ಅಷ್ಟು ಖಾರ. ನಮಗೆ ಹೆಂಗೆ ಖಾರ ತಿಂತೀವೋ ಹಾಗೆ ಖಾರ. ಆಮೇಲೆ ಸ್ವಲ್ಪ ಇದು ಸಾಂಬಾರು ಪೌಡ್ರು ಸ್ವಲ್ಪ 2 ಟೀ ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಈ ಥರ ನೋಡಿ, ಎಣ್ಣೆ ಎಲ್ಲ ಬಿಡ್ತಾ ಈ ಸೈಡಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದು ಇದಕ್ಕೆ ಸ್ವಲ್ಪ ನಾವು ಈ ಅಕ್ಕಿ 1.5 ಲೋಟ ತಗೊಂಡಿದ್ದು 3 ಲೋಟ ನೀರು ಹಾಕೋಣ. ಲೋಟದಲ್ಲಿ 1.5 ಲೋಟ ಅಕ್ಕಿ ತಗೊಂಡಿದ್ದೀನಿ. 3 ಲೋಟ ನೀರು ಹಾಕೋಣ.
ಇನ್ನು ಉದುದ್ರ ಚೆನ್ನಾಗಿ ಬೇಕು ಅಂದರೆ 2 ಲೋಟ 2 ಮುಕ್ಕಾಲು ಹಾಕಿದ್ರೆ ಸಾಕು. ಈ ಥರ ಸಾಕಿಷ್ಟು. ನೋಡಿ ಈಗ ನೋಡ್ಕೇಳಿ ಉಪ್ಪು ಖಾರ ಎಷ್ಟಾಗಿದೆ ಅಂತ ನೋಡಿ. ಸ್ವಲ್ಪ ಇದು ಪುದೀನ ಇದ್ದರೆ ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ. ಸ್ವಲ್ಪ ಅಕ್ಕಿ ಹಾಕ್ತೀನಿ ನಾನು. ಅಕ್ಕಿ ಇದಕ್ಕೆ ಕುದೀಲಿ ಸ್ವಲ್ಪ. ಅದು ಕುದಿಯೋಕ್ಕೆ ಬಂದಾಗ ಕೊತ್ತಂಬರಿ ಹಾಕ್ಬಿಟ್ಟು ಮುಚ್ಚಿಬಿಡೋಣ. ಆಮೇಲೆ 3 ವಿಷಲ್ ಹಾಕ್ಸೋಣ. ಈಗ ಇದ್ರ ಜೊತೆ ಮೊಸರು ಬಜ್ಜಿ ಚಟ್ನಿನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ತೆಂಗಿನಕಾಯಿ ಚಟ್ನಿ, ಕಡಲೆಬೀಜದ ಚಟ್ನಿ, ಚಟ್ನಿ ಪೌಡ್ರು, ಈ ಥರದ್ದೆಲ್ಲ. ನಾನು ಚಟ್ನಿ ಪೌಡ್ರ್ ಮಾಡೋದು ಮತ್ತೆ ಬೇರೆ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನಾನು. ಎಲ್ಲರೂ ಚಟ್ನಿ ಪೌಡ್ರ್ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಒಬ್ಬೊಬ್ರು ಕೈ ರುಚಿ ಒಂದೊಂದು ಥರ ಇರುತ್ತೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಚಟ್ನಿ ಪುಡಿ ಯಾವ ಥರ ಮಾಡೋದು, ಶೇಂಗಾ ಚಟ್ನಿ ಪೌಡ್ರು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಆಗಿದೆ. ಇದು ಕುದೀಲಿ. ಕುದಿದ್ಮೇಲೆ ಕೊತ್ತಂಬರಿ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕಿ ಇದರ ಕಟ್ ಮಾಡಿಕ್ಕಿನಿ. ಕೊತ್ತಂಬರಿ ಹಾಕ್ಬಿಟ್ಟು ವಿಷಲ್ ಹಾಕಿ ಇದು ಕುದೀಲಿ. ನೋಡಿ ಇದು ಅನ್ನ ಮಾಡಿ ಇಟ್ಟಿದ್ದೀನಿ. ಇದು ದೋಸೆ ಜೊತೆಗೆ ಅನ್ನ ಸ್ವಲ್ಪ ರುಬ್ಬ ಹಾಕ್ಬಿಟ್ರೆ ಚೆನ್ನಾಗಿ ದೋಸೆ ಬರ್ತವೆ. ಬಿಸಿದು ಅನ್ನ ಅದನ್ನ ಹಾರ ಹಾಕಿ ಇಕ್ಕಿದ್ದೀನಿ ನೋಡಿ. ಈ ಕಡೆ ಟಿ ವಿಲಿ ಬರ್ತೈತೆ, ಅಣ್ಣ ತಂಗಿ ಧಾರಾವಾಹಿ ಬರ್ತೈತೆ ಟಿ ವಿ ಹಾಕ್ಬಿಟ್ಟು ಹಾಗೆ ನೋಡ್ತಾ ಹುಡುಗರು ಹಂಗೆ ಮಾಡ್ತಾರೆ. ಫ್ರೆಂಡ್ಸ್ ಈಗ ಕೊತ್ತಂಬರಿ ಹಾಕ್ಬಿಡ್ತೀನಿ. ಖಾರ ಸ್ವಲ್ಪ ಜಾಸ್ತಿ ಆಗಿರಂಗೆ ಕಾಣುತ್ತೆ, ನೋಡೋಣ ಯಾವ ಥರ ಆಗಿದೆ ಅಂತ ನೋಡಿ. ಫ್ರೆಂಡ್ಸ್ ಇಷ್ಟೇ ಇದು ಈ ವಿಡಿಯೋ ನಾನು ಮಾಡಿರೋ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸಪೋರ್ಟ್ ಬೇಕು ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಮಾಡಿದ್ರೆ ನನಗೆ ಚೆನ್ನಾಗಿ ಮಾಡೋಕ್ಕೆ ಇದಾಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿಂದ ರಾತ್ರಿ ಊಟದ್ದಿದೆ ನಮ್ಮದು. ಏನು ಮುಚ್ಚುತ್ತೀನಿ, ಮುಚ್ಚಿಬಿಟ್ಟು 3 ವಿಷಲ್ ಆದರೆ ಆಯಿತು ಫ್ರೆಂಡ್ಸ್. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.